ಮುದ್ದೋದಿಲ್ಲ ಅಂತ ಇಚ್ಚಿ ನೋಡ್ಲಿಕ್ಕೆ ಎಲ್ಲನೇ ಇಚ್ಛಿಸಿ ಬೇಕಾಗಿಲ್ಲ, ಒಂದ್ ಅಗಲು ಸಾಕು. ಹಂಗ ಭಕ್ತಿ ಸಂಬಂಧದಲ್ಲಿ ಯಾರದಾರ ಯಾರಿಲ್ಲ ಅಂತ ನೋಡ್ಲಕ್ಕೆ ಒಂದು ಕ್ಷಣ ಆಗ್ತದೆ. ನೀವು ಶಿವನಾಮ ಸ್ಮರಣೆ ಯಾರು ನಾಮಸ್ಮರಣೆಯನ್ನ ಪ್ರತಿನಿತ್ಯ ಮಾಡ್ತಾರ ಅವ್ರು ಪರಮಾತ್ಮನಿಗೆ ಸಂಬಂಧಿಗಳಾಗ್ತಾರೆ. ಯಾರು ಲೌಕಿಕದ ಕರ್ಮಗಳನ್ನ ಮಾಡ್ಕೊಂಡು ಹೋಗ್ತಾರ ಅವ್ರು ಪರಮಾತ್ಮನಿಂದ ದೂರ ಇರ್ತಾರೆ. ನಾವೆಲ್ಲ ಯಾರ ಸಂಬಂಧಿಕರು? ಪರಮಾತ್ಮನ ಸಂಬಂಧಿಕರು. ಪರಮಾತ್ಮನ ಸಂಬಂಧಿಕರ ಇದ್ದಾಗ ನಾವು ನಮ್ಮ ಕರ್ಮಗಳನ್ನ ಕಳ್ಕೊಳ್ತೀವಿ. ಪರಮಾತ್ಮನ ಸಂಬಂಧಕ್ಕೆ ನಾವು ಹೋಗೋದಿಲ್ಲ ಅಂದ್ರೆ ನಮ್ಮ ಕರ್ಮಗಳು ಅದಕ್ಕೆ ಅಕ್ಕಮಹಾದೇವಿ ಹೇಳ್ತಾಳ, ನರ ಜನ್ಮ ಕಳ್ಕೋಬೇಕಂದ್ರೆ ಯಾವ ಜನ್ಮ ಹೇಳ್ಕೋಬೇಕು? ನರ ಜನ್ಮ ಕಳ್ಕೋಬೇಕಂದ್ರ ಯಾರ ಹತ್ರ ಹೋಗ್ಬೇಕು? ಯಾರ ಹತ್ರ ಹೋಗ್ಬೇಕು? ಗುರುವಿನ ಹತ್ರ. ಗುರುವಿನ ಹತ್ರ ಹೋಗ್ಬೇಕು. ಗುರು ಏನ್ ಮಾಡ್ತಾರೆ? ನಮಗೆ ಹರ ಜನ್ಮ ಕೊಯ್ತಾರೆ. ಹರ ಜನ್ಮ ಅಂದ್ರೆ ಸಾಕ್ಷಾತ್ ದೇವ್ರನ್ನೇ ಮಾಡ್ತಾರೆ. ತಾಯಿ ಯಾರಿಗೆ ತೋರಿಸ್ತಾಳ? ತಂದೆಗೆ ತೋರಿಸ್ತಾಳ. ತಂದೆ ಯಾರಿಗೆ ತೋರಿಸ್ತಾನ? ಗುರುವನ್ನು ತೋರಿಸ್ತಾನೆ. ಗುರುವನ್ನು ತೋರಿಸ್ತಾನೆ. ಗುರು ಏನ್ ಮಾಡ್ತಾನ? ಬಂಧನವನ್ನು ಕಳ್ತಾನೆ. ದೇವ್ರು ಏನ್ ಮಾಡ್ತಾರ? ತನ್ನೊಳಗ ಒಂದು ಬಾರಿ ದೇವ್ರ ಕೃಪೆ ನಮ್ಗಾಯ್ತು ಅಂತ ನಾವು ಹುಟ್ಟಿ ಬರೋದಿಲ್ಲ, ಹುರಿದ ಬೀಜ ಹಾಕ್ತೀವಿ. ಏನ್ ಬೀಜ ಹಾಕ್ತೀವಿ? ಹುರಿದ ಬೀಜ. ಈ ಮುಚ್ಚಂಡಿ ಗ್ರಾಮದ ದಿನ 5 ರಿಂದ 6 ಗಂಟೆ ನೀವು ಶಿವನಾಮ ಮಾಡ್ತಿರಲ್ಲ, ನೀವು ಹುರಿದ ಬೀಜ ಇದ್ದಾನೆ. ಈಗ ಹಸಿ ಬೀಜ ಹಾಕಿದೀವಿ ಅಂದ್ರೆ ಅದು ಮತ್ತೆ ಮೊಳಕೆ ಬರ್ತದೆ. ಶೇಂಗಾ ಕಡ್ಲಿ ಹಾಕ್ತಿರಲ್ಲ, ಅದು ಮತ್ತೆ ಮೊಳಕೆ ಬರ್ತದೆ, ಕಡ್ಲಿ ಆಗ್ತದೆ, ಮತ್ತೆ ಕೊಡ್ತದೆ, ಮತ್ತೆ ಬೀಜ ಹಾಕ್ತದೆ. ಮತ್ತೆ ಆ ಶೇಂಗಾ ಬೀಜ ಕಡ್ಲಿ ಬೀಜನ ಹುರಿದು ಬಿಟ್ರೆ ಅಂತ ಇಟ್ಕೊಳ್ಳಿ, ಹೋಗಿ ಹೊಲ್ದಾಗ ಬಿಡ್ತೀರಿ, ನಾಟಲ್ಲ, ಇದೆಲ್ಲರಿಗೂ ಬರ್ತದೆ. ಹಂಗೆ ಯಾರ ಅಖಂಡ ಶಿವನಾಮ ದೇವರ ನಾಮ ಸ್ಮರಣೆಯನ್ನ ಮಾಡ್ತಾರ ಅವರು ಹುರಿದು ಬೀಜದಂಗ ಮತ್ತೆ ಮತ್ತೆ ಹುಟ್ಟಿ ಬರೋದಿಲ್ಲ. ಇಲ್ಲ ಅಂದ್ರ ಅಕ್ಕಮಹಾದೇವಿ ಹೇಳ್ತಾಳ, 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ 84 ಲಕ್ಷ ಜನರೊಳಗೆ ಬಂದೆ. ಅಕ್ಕಮಹಾದೇವಿ ಗೊತ್ತಾಯ್ತು, ನಿಮ್ಮಂತವ್ರಿಗೆ ಗೊತ್ತಾಯ್ತು, ಇನ್ನು ಬಹಳ ಜನ ಗೊತ್ತಾಯ್ತು. ಬಹಳ ಕಷ್ಟ ಅಧ್ಯಾತ್ಮ ಇದು ಬೆಳೆಸಿದ್ದಾರೆ. ಅಕ್ಕಮಹಾದೇವಿ ಹೇಳ್ತಾಳ, ನಾನು ಈ ಜನ್ಮಕ್ಕೆ ಬಂದಿನಿ, ಇಲ್ಲಿ ಗುರು ಸಿಕ್ಕಾದ್ರೆ ನಾನು ಪುಣ್ಯ. ಈ ಜನ್ಮಕ್ಕೆ ಬಂದಿನಿ, ನನಗೆ ದೇವರು ಸಿಕ್ಕಾದ್ರೆ ನಾನು ಪುಣ್ಯ. ಈ ಜನ್ಮಕ್ಕೆ ಬಂದಿನಿ, ಶರಣರ ಸತ್ಸಂಗ ಸಿಕ್ಕಾದ್ರೆ ನಾನು ಪುಣ್ಯ. ಈ ಜನ್ಮಕ್ಕೆ ಬಂದಿನಿ, ನಾನು ಅಧ್ಯಾತ್ಮ ಸಾಧಿಸ್ಬೇಕಂತ ನಾನು ಪುಣ್ಯ. ಯಾಕಂದ್ರೆ ಎಷ್ಟೋ ಜನ ಗೊತ್ತೂ ಆಗೋದಿಲ್ಲ. ನಾ ಯಾಕೆ ಬಂದಿನ ಅಂತ ಗೊತ್ತಿಲ್ಲ. ಬರೇ ನಾಯಿ ಜನ್ಮ, ಕತ್ತೆ ಜನ್ಮ, ಆಕಳ ಜನ್ಮ ಮಾಡಿದಾಗ ಮಾಡ್ಕೊಂತಾನೆ ಇರ್ತಾರ. ಮಾಡಿದ್ದೇ ಮಾಡೋದು. ನೀವು ಮನೆ ಮುಂದೆ ಎಮ್ಮೆ ಕಟ್ಟಿರಲ್ಲ, ಯಾರ್ಯಾರು ಕಟ್ಟಿರಿ? ಇಲ್ಲಿದ್ದವ್ರು ಯಾರು ಕಟ್ಟಿಲ್ಲ, ನೋಡ್ಯಾರು ನೋಡಿದ್ರು. ಎಮ್ಮಿ ಟಾಯ್ಲೆಟ್ ಬೇರೆ ಇರ್ತದೆ. ಏನೋ ಅಲ್ಲ, ಮನೆ ಮುಂದಿಲ್ಲ ಹೊಲ್ದಾಗ ಕಟ್ಟಿರಲ್ಲ, ಕಟ್ಟಿದವ್ರ ಮನೆಯಾರು ನೋಡಿರಲ್ಲ. ಅದಕ್ಕೆ ಆ ಎಮ್ಮಿಗೆ ಬೇರೆ ಯಾವ್ದಾರ ನರೇಂದ್ರ ಮೋದಿ ಬಂದು ನಿನಗೊಂದು ಸಪ್ರೇಟ್ ಟಾಯ್ಲೆಟ್ ರೂಮ್ ಅಂತ ಕಟ್ಟ್ಯಾರ, ಎಲ್ಲರೂ ಬಾತ್ರೂಮ್ ಸ್ನಾನ ಮಾಡ್ಲಿಕ್ಕೆ, ಡೆಲಿವರಿ ಮಾಡ್ಲಿಕ್ಕೆ ಯಾವ್ದಾರ ಆಸ್ಪತ್ರೆಗೆ ಹೋಗ್ತಾವೆ ನಾವು? ಇಲ್ಲ, ಅಲ್ಲೇ 1 2 3 ಎಲ್ಲ ಅಲ್ಲೇ ಮಲ್ಕೊಳ್ಳೋದು. ಮತ್ ಮನುಷ್ಯರಿಗೆ ಅವ್ರಿಗೆ ಏನು ನೀವತ್ತು ಮನೆ ಕಟ್ಟಿಲ್ಲ, ಒಟ್ಟು ಮನೆ ಕಟ್ಟಿಲ್ಲ, ಹೌದಲ್ಲ? ಮತ್ ದೇವ್ರ ಕಣ್ಣು ಕೊಟ್ಟ, ಕೈ ಕೊಟ್ಟ, ಬಾಯಿ ಕೊಟ್ಟ, ಮಾತು ಕೊಟ್ಟ, ಎಲ್ಲ ಕೊಟ್ಟ. ಹಣೆ ಮೇಲೆ ನೋಡ್ರಿ ಅಷ್ಟೇ ಚಂದ ವಿಭೂತಿ ಹಚ್ಕೊಂಡು ಬಂದ್ರೆ ನಿಮ್ಗೆ ನೋಡಿದ್ರೆ ಬಹಳ ಖುಷಿ. ದಾನಮ್ಮ ನೋಡ್ದಂಗೆ ಆಗಿರ್ತದೆ. ದಾನಮ್ಮ ನೋಡ್ದಂಗೆ ಹಣೆ ಮೇಲೆ 3 ಬಟ್ಟೆ ವಿಭೂತಿ ಯಾರು ಹಚ್ಕೊಳ್ತಾರಲ್ಲ ಅವ್ರ ಜನ್ಮ ಜನ್ಮಾಂತರದ ಪಾಪ ಕಳ್ಕೊಳ್ತಾರೆ. ಬರೀ ಹಣೆ ಮೇಲೆ ವಿಭೂತಿ ಹಚ್ಕೊಂಡು. ಅದಕ್ಕ ನಮ್ಮ ಜನ್ಮದ ಕರ್ಮಗಳು ಕಳ್ಕೋಬೇಕಂತಂದ್ರೆ ಈ ಮಾನವ ಜನ್ಮದಲ್ಲಿ ಗುರು ನೀಡುತ್ತದೆ. ಆ ಗುರು ನಮ್ಗೆ ಏನ್ ಮಾಡ್ತಾರ? ವಿಭೂತಿ ಮಹಿಮೆ ಹೇಳ್ತಾರ, ಲಿಂಗದ ಮಹಿಮೆ ಹೇಳ್ತಾರ, ಜಂಗಮನ ಮಹಿಮೆ ಹೇಳ್ತಾರ, ದೇವರ ಮಹಿಮೆ ಹೇಳ್ತಾರ. ನಾವ್ ಯಾರು ಅಂತ ಗೊತ್ತು ಮಾಡ್ತಾರ. ನೀವ್ಯಾರು ಅಂತ ಕೇಳಿದ್ರೆ ಏನ್ ಹೇಳ್ತೀರಿ? ನೀವ್ಯಾರು ಅಂತ ನಾನ್ ಸಂಗಮ್ಮ, ನಾನ್ ಲಿಂಗಮ್ಮ, ಕಮಲಮ್ಮ, ಶರಣಮ್ಮ ಅಂತ ನಿಮ್ ಹೆಸರು ಹೇಳ್ತೀವಿ. ನೀವು ನಿಮ್ಮ ಹೆಸರೇನು? ನಿಮ್ಮ ಹೆಸರು ಯಾವಾಗ ಇಟ್ಟಾರ? ಯಾವಾಗ ಇಟ್ಟಾರ? ತೊಟ್ಲಾಗ ಹಾಕಿ ಇಟ್ಟಾರ. ಬಂದ ಮೇಲೆ ಇಟ್ಟಾರ, ಬರೋದಕ್ಕಿಂತ ಮೊದಲು ಇಟ್ಟಾರ. ಬಂದ ಮೇಲೆ ಇಟ್ಟಾರ. ಮತ್ತೆ ಹೋದ್ಮೇಲೆ ಹೆಸರು ಉಳಿತದೆ. ಹೆಸರು ಕೆಟ್ಟವನ ಒಳ್ಳೆಯವನಂತ ಹೆಸರು ಉಳಿತದೆ.
ಆದ್ರೆ ಇದು ದೇಹ ಹೌದು. ಅದಕ್ಕೆ ನೀನು ಬರುವಾಗ ಕೇವಲ ಉಸಿರಿತ್ತು, ನೀನು ಹೋಗಬೇಕಾದ್ರ ಹೆಸರು ಉಳಿತದ. ಆ ಹೆಸರು ಹೆಂಗ್ ಉಳಿಸ್ಬೇಕನ್ನೋದು ನಮಗೆ ಮಹಾತ್ಮರು ಏನ್ ಮಾಡ್ತಾರ, ಕಲಿಸ್ಕೊಡ್ತಾರ. ಅದಕ್ಕ ನೀನು ಹೆಸರು ನೀನು ಏನೋ, ಅಥವಾ ಹೆಸರಿನ ಆಚೆ ಇರತಕ್ಕಂಥ ಆತ್ಮ ನೀನು ಅಂತ ಕೇಳ್ತಾರೆ. ನಾವ್ ಯಾರು ನಾವು? ಆತ್ಮ. ನಾವ್ ಯಾರ ಮಕ್ಕಳು? ದೇವರ ಮಕ್ಕಳು. ದೇವರ ಮಕ್ಕಳು. ಯಾರಿಗೆ ದೇವರ ಮಕ್ಕಳು ಅಂತ ಗೊತ್ತಾಕತಿ ಅವಾಗ ಪರಮಾತ್ಮನ ಖುಷಿ ಆಗತ್ತೆ. ನಿಮ್ದು ಹೊಟ್ಟೆ ಹುಟ್ಟಿದ ಮಕ್ಕಳು ನಿಮ್ಮ ಅಪ್ಪ ಅಮ್ಮ ಯಾರು ಅಂತಂದ್ರ, ನಮ್ಮ ಅಮ್ಮ ಆರ್ತಿರಿ, ನಮ್ಮಪ್ಪ ಕೀರ್ತಿರಿ ಅಂತ ಅಂತಂದ್ರ ಅವಾಗ ಅವ್ರ ತಂದೆ ತಾಯಿ ಖುಷಿ. ನಿಮ್ಮ ಅಪ್ಪ ಅಮ್ಮ ಯಾರು ಅಂತಂದ್ರೆ ಸುಮ್ಮನೆ ಪಕ್ಕ ಬಾಯಿ ಮುಚ್ಕೊಂಡು ಕಣ್ಣು ತೆರ್ಕೊಂಡು ನೋಡ್ಕೊಂತೀನಿ ಅಂತಂದ್ರೆ ಅದಕ್ಕೇನಂತಾರ? ಹುಚ್ಚಂತಾರ. ಮತ್ ಮಾತು ಬಂದ್ರು ಮಾತಾಡ್ಲಿಲ್ಲ ಅಂತಂದ್ರ, ಅಥವಾ ತಂದೆ ತಾಯಿ ಹೆಸರು ಹೇಳಿಲ್ಲ ಅಂದ್ರೆ ಅಲ್ಲೇ ಪಕ್ಕದಲ್ಲೇ ಇರ್ತೀರಿ ನೀವು. ತಂದೆ ತಾಯಿ, ನಿಮ್ ತಂದೆ ತಾಯಿ ಹೆಸರು ಯಾರು ಅಂತ ಕೇಳಿದ್ರೆ ಹೇಳಿಲ್ಲ ಅಂದ್ರ ನಿಮ್ಗೆ ಎಷ್ಟು ನೋವಾಕತಿ? ನಾವು ಹುಟ್ಟಿಸಿದ ಮಗ ನಮ್ಮ ತಂದೆ ತಾಯಿ ಹೆಸರು ಹೇಳಲ್ಲ, ನಮ್ಮ ಹೆಸರು ಹೇಳಲ್ಲ ಅಂದ್ರೆ ನೀವು ದುಃಖ ಆಗ್ತದೆ. ಹಂಗ ಪರಮಾತ್ಮನು ಸಹಿತ ದುಃಖ ಆಗತ್ತೆ. ಯಾವಾಗ ನಾವು ದೇವರ ಮಕ್ಕಳು, ನಾವು ಪರಮಾತ್ಮನ ಮಕ್ಕಳು ಅಂತ ಅನ್ಕೊಳ್ಳಿಲ್ಲ ಅಂತಂದ್ರೆ ಪರಮಾತ್ಮನಿಗೆ ದುಃಖ ಆಗ್ತದೆ. ನಾವು ಪರಮಾತ್ಮನ ಮಕ್ಕಳು ಅಂತ ನಿತ್ಯ ನಾಮಸ್ಮರಣೆ. ಯಾಕಂದ್ರ ಪರಮಾತ್ಮನಿಗೆ ಸಾವು ಇಲ್ಲ, ಪರಮಾತ್ಮನು ಸಾಯೋದು ಇಲ್ಲ, ಪರಮಾತ್ಮನಿಗೆ ರೋಗ ರುಜಿನ ಬರೋದಿಲ್ಲ. ಪರಮಾತ್ಮ ಈಗ ಅವಾಗ ಇರ್ತಾನಂತೇಳಿ ಯಾವಾಗಲೂ ಇರವ. ಅಕ್ಕ ಮಾದೇವಿ ಯಾರನ್ನ ಪೂಜೆ ಮಾಡಿದ್ರು? ಚನ್ನ ಮಲ್ಲಿಕಾರ್ಜುನ. ನೋಡ್ರಿ ಅಕ್ಕ ಹೆಂಗ ಹೇಳ್ತಾರೆ, ಸಾವು ಇಲ್ಲದ ಪರಮಾತ್ಮನಿಗೆ ಸಾವಿಲ್ಲ, ಕೇಡು ಇಲ್ಲದ ಪರಮಾತ್ಮನಿಗೆ ರೋಗ ಇಲ್ಲ, ಪರಮಾತ್ಮನಿಗೆ ಸೀಮೆ ಇಲ್ಲ. ನಾವು ಮುಚ್ಚಂಡಿ ಗ್ರಾಮ ಅಂತ ಹಿಂಗಿಷ್ಟು ಸೀಮೆ ಅದ. ನಾವು ಅದಾಯ್ತು ಅಂದ್ರೆ ದಾಟ್ತದೆ. ಎಲ್ಲಿಗೆ ದಾಟ್ತದೋ ಆ ಕಡೆ ರಾಹುಲ್ ಗಂಟೆ ಗೊತ್ತಾಗ್ತದೆ, ಈ ಕಡೆ ದರಿಬಿಡಿಚಾರ ಹೋಗ್ತದೆ, ಹೌದಲ್ಲ? ಮತ್ತೆ ಯಾವ ಊರದವಲ್ಲ, ದಾಟಿ ಹೋಗ್ಬಿಡ್ತದೆ. ಹಂಗ ನಾವು ಸೀಮೆ ಮಾಡ್ಕೊಂಡಿದ್ವಿ. ಆದ್ರೆ ಪರಮಾತ್ಮನಿಗೆ ಸೀಮೆ ಇಲ್ಲ. ನಮಗ್ ಭಯ ಅದ, ಪರಮಾತ್ಮನಿಗೆ ಭಯ ಇಲ್ಲ. ನಮಗ್ ಭವ ಅದ, ಪರಮಾತ್ಮನಿಗೆ ಭವ ಇಲ್ಲ. ಅಂತ ಗಂಡನ ಕಟ್ಕೊಂಡು ಯಾರು ಪೂಜೆ ಮಾಡ್ತಾರಲ್ಲ ಅವ್ರಿಗೆ ಮೋಕ್ಷ ಸಿಗ್ತದ. ಆ ಗಂಡನ ಕಟ್ಕೊಂಡಾರ್ದಂಗೆ ಪೂಜೆ ಮಾಡಿ ಬರೀ ಲೌಕಿಕ ಗಂಡನ ಜೊತೆ ಯಾರು ಇಟ್ಕೊಂಡು, ಲೌಕಿಕ ಹೆಂಡತಿ ಜೊತೆ ಇದ್ದುಕೊಂಡು ಬರೀ ಲೌಕಿಕ ಸಂಸಾರ ಮಾಡ್ಕೊಂತಿದ್ರಂದ್ರ ಅವ್ರಿಗೆ ಪರಮಾತ್ಮ ಸಿಗಲ್ಲ, ಮುಕ್ತಿನೂ ಸಹಿತ ಸಿಗೋದಿಲ್ಲ. ಹಂಗ್ ಮಾಡ್ಬೇಕ್ರಿ. ಗಂಡನ್ ಮಾಡ್ಕೊಂಡಿವಿ, ಮಕ್ಕಳು ಇದ್ದೀವಿ, ಮನಿ ಅದ, ಸಂಸಾರ ಅದ, ಹೊಲ ಮನಿ ಅದ, ಮತ್ತ ಈಗ ನಮ್ಗೆ ಮುಕ್ತಿ ಸಿಗಲ್ಲೇನೋ ಅಂತ ಸಿಗ್ತದ. ಹೆಂಗ್ ಸಿಗ್ತದಂದ್ರ 3 ಜಿಂಕೆ ಇರ್ತಾವ. 3 ಜಿಂಕೆ ಇರ್ತಾವ. ಒಂದು ಜಿಂಕೆ, ಒಬ್ಬ ಬೇಟೆಗಾರ ಏನ್ ಮಾಡಿರ್ತಾನಂದ್ರ, 1 ಎಕರೆ ಹೊಲದಾಗ ಕರಿಕೆ ಹುಲ್ಲು ಇರ್ತದಲ್ಲ, ಅದಕ್ಕೇನಂತೆ ಕರಿಕೆ ಅಂತಾರಲ್ಲ, ಕರಿಕೆ ಚಂದ ಬೆಳೆಸಿರ್ತಾನ. ಬೆಳೆಸಿದಾಗ ಅದು ಬರ್ತದ, ಸೀದಾ ಏನು ಯೋಚನೆ ಮಾಡ್ಲಾರ್ದಂಗ ಹೋಗಿ ಚೆನ್ನಾಗಿ ತಿಂದು ಅಲ್ಲಿಟ್ಟ ನೀರು ಕೂಡ ಮಕ್ಕೊಂಡ್ಬಿಡ್ತೀವಿ. ಅವಾಗ ಬೇಟೆಗಾರ ಏನ್ ಮಾಡ್ತಾನ, ಬಾಣ ಹೊಡೆದು ಬಲಿ ಹಾಕಿ ಅದನ್ನ ತಗೊಳ್ತಾನೆ. ಆಮೇಲೆ ಇನ್ನೊಂದು ಜಿಂಕಿ ಬರ್ತದೆ. ಇನ್ನೊಂದು ಜಿಂಕಿ ಯೋಚನೆ ಮಾಡ್ತದ, ನಾನು 500 ಎಕರೆ ಅಡ್ಡಾಡಿದೆ, ಎಲ್ಲೂ ಒಂಚೂರ್ನು ಕರಿಕೆ ಇಲ್ಲ, ಮತ್ ನೀರು ಇಲ್ಲ, ಮತ್ ಇಲ್ಲಷ್ಟೇ ಯಾಕೆ ಅದಾವ ಅಂತಂದ್ರೆ ಇಲ್ಲೇನೋ ಮಸಲಾಟ ನಡೆದ, ಇಲ್ಲೇನೋ ಏನ್ ಹಾಕ್ಯಾರ, ಗಾಳ ಹಾಕ್ಯಾರ, ಇಲ್ಲಿ ಮೋಸ ನಡೆದ ಅಂತ ಗೊತ್ತಾಗತ್ತೆ. ಅದಕ್ಕೆ ಅದೇನ್ ಮಾಡ್ತದ, ಸ್ವಲ್ಪ ಹಿಂಗ್ ಗೇಟ್ನ ಹತ್ರ ಹೋಗತಿ, ಸ್ವಲ್ಪ ತಿಂತದ, ಮತ್ತೆ ಈ ಕಡೆ ಬಂದು ನೋಡ್ತದ, ಸ್ವಲ್ಪ ಹಿಂಗ್ ತಿಂತದ, ನೋಡ್ತದ, ಈ ಕಡೆ ಬರ್ತದ. ಅವಾಗ ಯಾಕೋ ಇದು ಬರೋದು ಬಹಳ ಹುಷಾರ್ ಕಾಣಿಸ್ತದ, ದೂರದಿಂದ ಬಾಣ ಹೊಡ್ಲಿಕ್ಕೆ ಹೋಗ್ತಾನ, ಅದು ಗೊತ್ತಾಗಿ ಟಣ್ ಅಂತ ಹರ್ಕೊಂಡು ಹೋಗುದು. ಯಾವುದು? 2ನೇ ಜಿಂಕೆ. ಇನ್ನೊಂದು 3ನೇ ಜಿಂಕೆ ಅದಕ್ಕೆ ಗೊತ್ತದ, ಇಲ್ಲೆಲ್ಲೂ ಇಲ್ಲ ಅಂದ್ರೆ ಇಲ್ಲಿ ಅದಂದ್ರೆ ಇಲ್ಲೇನೋ ಮೋಸ ನಡೆದ, ಈ ಕಡೆ ನೋಡ್ಲದೇ ಬೇಡ ಅಂತ ಹೋಗ್ಬಿಡುತ್ತದೆ. ಅದಕ್ಕ ಗಂಡ ಹೆಂಡತಿ ಮಕ್ಕಳು ಬಂಧು ಬಳಗ ಎಲ್ಲ ಇಟ್ಕೊಂಡು ಸಹಿತ ಮತ್ತೆ ಬ್ರಹ್ಮಾನಂದನ ಗುಡಿಗೆ, ದಾನಮ್ಮನ ಗುಡಿಗೆ ಬಂದು ದಿನಾ ನಾಮಸ್ಮರಣೆ ಮಾಡ್ಬೇಕಂತ ಬಂದಿರಲ್ಲ, ನೀವ್ 2ನೇ ಜಿಂಕೆ ಇದ್ದಂಗ. ಬೇಟೆಗಾರ ಅಂತ ಸಂಸಾರಕ್ಕೆ ಬಲಿ ಹಾಕಿ ನಿಮ್ಮನ್ನ ಕೆಡುವಿ ಯಮ ಕರ್ಕೊಂಡು ಹೋಗೋದಕ್ಕಿಂತ ಮೊದಲೇ ಪಾರಾಗಿ ಪರಮಾತ್ಮ ದಾರಿ ಹಿಡಿದ್ರು ನೀವು. ಬಸವಣ್ಣವರು ನೀಲಮ್ಮ ಯಾರು? ಸಂಸಾರಿಕರೇ. ಸೋಮನಾಥ ದಾನಮ್ಮ ಸಂಸಾರಿಕರೇ. 12ನೇ ಶತಮಾನದಲ್ಲಿ ಶರಣರು ಬಹಳ ಜನ ಸಂಸಾರದ ಮಾರ್ಗದಲ್ಲಿ ಇದ್ದುಕೊಂಡು ಪವಿತ್ರವಾಗಿರುವ ಪರಮಾತ್ಮನ ಆ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಅದಕ್ಕ ನಾವೆಲ್ಲರೂ ಸಹಿತ ಭಕ್ತಿ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಒಂದು ಭಕ್ತಿ ಪರಮಾತ್ಮನ ಮುಖ ಮಾಡಿ ಇರಬೇಕು. ನಾವೆಲ್ಲರೂ ಪರಮಾತ್ಮನ
ಮಕ್ಕಳಾಗಿದ್ದೀವಿ. ನಾವು ಪರಮಾತ್ಮ ಮಕ್ಕಳಂತ ಗಟ್ಟಿಯಾಗಿ ನಂಬಬೇಕು. ನಾವು ನಮಗೆ ತಂದೆ ತಾಯಿ ಬಂಧು ಬಳಗ ಇವೆಲ್ಲ ನೆಪ ಮಾತ್ರ ಅಷ್ಟೇ, ವ್ಯವಹಾರ ಇದೆ. ಆದ್ರೆ ನಿಜವಾಗಿರ್ತಕ್ಕಂಥ ಒಂದು ಬಂಧು ಬಳಗ ಯಾರು? ಪರಮಾತ್ಮ. ತಂದೆ ನೀನು ನನ್ರಿ, ಬಂಧು ನೀನು, ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ತುಪ್ಪದಾಗ ರದ್ದು ರಕ್ತದಾಗ ರದ್ದು ಎಲ್ಲ ರದ್ದು ನಿಮ್ಮ ಧರ್ಮ ಅಂತ ಅಂತಾರ. ಯಾರು? ಬಸವಣ್ಣ. ಅಂದ್ರೆ ಪರಮಾತ್ಮನೇ ನಮ್ಮ ತಂದೆ, ಪರಮಾತ್ಮನೇ ತಾಯಿ ಅಂತ ಯಾರು ಅಂತಾರಲ್ಲ, ಅವ್ರ ಮನೆ ಕಾಯ್ತಾನ ಪರಮಾತ್ಮ. ಯಾರು? ಸಂತ ನಾಮದೇವ್. ಆಮೇಲೆ ಪೈಠಾಣದಲ್ಲಿ ಏಕನಾಥ ಮಹಾರಾಜರು ಅಂತದ. ಆ ಏಕನಾಥರ ಮಹಾರಾಜರು ಎಂಥ ಭಕ್ತಿ ದಾಸೋಹ ಮಾಡಿದ್ರಂದ್ರ, ಗಂಡ ಹೆಂಡತಿ ಮಕ್ಕಳು ಇರಲಿಲ್ಲ, ಆದ್ರೆ ಯಾರು ಬಂದ್ರು ಸಹಿತ ಅವ್ರ ದಾಸೋಹ ಒಟ್ಟ ಕಡಿಮೆ ಮಾಡ್ತಿರ್ಲಿಲ್ಲ. ಯಾವಾಗ ಯಾಕೆ ಬರಲ್ಲ, ದಾಸೋಹ ಮಾಡ್ತಿದ್ರು. ದಾಸೋಹ ಗುಣ ಇರ್ಬೇಕು. ನಮ್ಮಪ್ಪ ಬಸವಣ್ಣವರು ನೀಲಮ್ಮ ತಾಯಿಯವರು ಲಕ್ಷದ ಮೇಲೆ 96,000 ಜಂಗಮರಿಗೆ ದಿನನಿತ್ಯ ದಾಸೋಹ ಮಾಡ್ತಾ ಇದ್ರು. ನಮಗೆ 4 ಜನ ಬಂದು ವಜ್ಜೆ ಆಗೋದು. ಹೌದಲ್ವ? ನಮ್ದು ಈ ಕಾಲ. ಆದ್ರೆ ಆ ಕಾಲ ಅವ್ರು ಯಾರು ಬಂದ್ರು ದಾಸೋಹ. ಹಂಗ ದಾಸೋಹ ಮಾಡ್ತಿದ್ರು. ಹೈರಾಣ ಆದ್ರೂ ಸಹಿತ ದೇವ್ರಿಗೆ ಬೈತಾ ಇರ್ಲಿಲ್ಲ, ಕಷ್ಟ ಆದ್ರೂ ಸಹಿತ ದೇವ್ರಿಗೆ ಬೈತಾ ಇರ್ಲಿಲ್ಲ. ಒಂದು ಬಾರಿ ವಿಠ್ಠಲ ಏನ್ ಮಾಡಿದಂತಂದ್ರ, 12 ವರ್ಷದ ಮಗುವಾಗಿ ಬಾಗಿಲಿದೆ ಅಂತ, ಯಪ್ಪಾ ಯವ್ವ ನನಗೆ ತಂದೆ ತಾಯಿ ಯಾರು ಇಲ್ಲ, ನನಗೆ ಕರ್ಕೊಂಡು ಸಾಕ್ರಿ, ನಾನು ಸೇವೆ ಮಾಡ್ತೀನಿ ಅಂತ ಹೋದ. ಅವಾಗ ಯಾರಿದ್ರೇನು, ನಿರ್ಗತಿಕ ತಂದೆ ತಾಯಿ ಇಲ್ಲ ಅಂದ್ರೆ ನಮ್ಮ ಮನೆಗಿರ್ಲಿ ಅಂತ ಇಟ್ಕೊಳ್ತಾರ. ತನಗೆ ತಿಳಿದಿದ್ದು ಸೇವೆ ಮಾಡ್ಕೊಂತ ಇರ್ತಾನ. ಎಷ್ಟು ಸೇವೆ ಮಾಡ್ತಾರ ಅಂದ್ರೆ ತಂದೆ ತಾಯಿಗೆ ಆಶ್ಚರ್ಯ ಆಗುತ್ತೆ. ಏಕನಾಥ್ ಮಹಾರಾಜರ ಅವ್ರ ತಾಯಿ ಹೆಂಡತಿ. ಆದ್ರೆ ಇಲ್ಲಿ ಪಂಡ್ರಾಪುರದಲ್ಲಿ ವಿಠ್ಠಲ್ ಗುಡಿಯಾಗಿ ವಿಠ್ಠಲ್ನೇ ಇಲ್ಲ. ಎಲ್ಲರೂ ಭಜನೆ ಮಾಡ್ತಾರ, ಹೋಗ್ತಾರ, ದರ್ಶನ ಮಾಡ್ತಾರ. ಆದ್ರೆ ಒಳ ಸೂಕ್ಷ್ಮವಾಗಿ ನೋಡಿದಾಗ ನಾಮದೇವ ಮಹಾರಾಜ ಅಂದ್ರೆ ಏಟ್ ಮಳ್ರಿದ್ರು ಭಕ್ತರ, ನೀವು ಇಲ್ಲಿ ದೇವರೇ ಇಲ್ಲ, ಗಂಟೆ ಬಾರಿಸ್ಲಕತ್ತಿರ. ಆ ನಾಮದೇವ ಬಡ್ಲಿಕ್ಕೆ ಬಂತು. ನಮ್ಮ ವಿಠ್ಠಲ ಇಲ್ಲಿರೋ ವಿಠ್ಠಲ್ ಇಲ್ಲಿ ಇಲ್ಲ ಗುಡಿಯಾಗ, ಅಲ್ಲಿ ಪೈಠಾಣಕ್ಕೆ ಹೋಗಿ ಏಕನಾಥನ ಮಹಾರಾಜನ ಮನೆಗೆ 12 ವರ್ಷದ ಮಗ ಆಗಿ ಸೇವೆ ಮಾಡ್ಲಕತ್ತ, ನೋಡುವ ಅಲ್ಲಿ ಹೋಗೋಣ. ಆಯ್ತು, ಅಲ್ಲಿ ಹೋಗಿ ನೋಡೋಣ ನಾಮದೇವನ ಮಾತು ಕರೆಕ್ಟ್ ಆಗ್ತಕ್ಕಂಥ ಅಲ್ಲಿ ಹೋಗಾರ. ಅಲ್ಲಿ ಹೋದ ಮೇಲೆ ನೋಡ್ತಾರ ಮನೆ ಒಳಗಡೆ ಸೇವೆ ಮಾಡ್ಲಕತ್ತಾನ. ನೀವು ಇಲ್ಲೇ ನೋಡ್ಕೊಂಡು ಬರ್ತೀನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಂತ. ಅವಾಗ ದೇವ್ರಿಗೆ ಗೊತ್ತಾಯಿತು, ಓ ನಾಮದೇವ ಇಲ್ಲಿ ಬಂದಾನಲ್ಲ, ಇವ ಇನ್ನ ನನ್ನ ಫಜಿತಿ ಮಾಡ್ತಾನೆ. ಎಷ್ಟು ದಿವಸ ನಾನು ಬಿಟ್ಟಲ್ಲ ಅಲ್ಲಿದ್ದೀನಿ ಅಂತ ಎಲ್ಲರೂ ಭಕ್ತಿ ಮಾಡ್ಯಾರ, ಈಗ ನಾನು ಸುಳ್ಳು ಅಂತ ಗೊತ್ತಾಗ್ಬಿಡ್ತದ, ಅಲ್ಲಿಲ್ಲ ಇಲ್ಲಿ ಅದಾರಂತ. ಮುಂದೆ ಭಕ್ತರನ್ನು ಸಹಿತ ಅಲ್ಲಿ ಬರೋದು ಬಿಟ್ಕೊಟ್ಟು ಅವ್ರೇನ್ ಮಾಡ್ತಾರ, ಪರಿಶೀಲನೆ ಹಾಕ್ತಾರ. ಅದಕ್ಕ ನಾನು ಇವನಿಗೆ ಮುಖ ತೋರಿಸ್ಬಾರ್ದು ಅಂತ ನಾಮದೇವ್ ಬರೋದ್ರೊಳಗಡೆನೆ ಮಾಯ. ಅವಾಗ ಮುಂದ ಏಕನಾಥ್ ಮಹಾರಾಜರು ಮಗ ಎಲ್ಲದ ಹುಡುಕ್ತಾರ, ಇಲ್ಲ ಎಲ್ಲ ಕಡೆ ಹುಡುಕ್ತಾರ. ನಾಮದೇವ್ ಮಹಾರಾಜರು ಒಂದು ಕಡೆ ಗೋದಾವರಿ ನದಿ ಮೇಲೆ ಕುಂತಾರ. ಅಲ್ಲ ನಾನು ಇಷ್ಟು ಜನ ಕರ್ಕೊಂಡು ಬಂದ, ಅಲ್ಲೇ ಹೊಡೆದಾರ, ಮತ್ತೆ ಇಲ್ಲಿ ಹೊಡ್ಸ್ಕೊಳಕ್ ಬಾಳೆ ಗೊತ್ತಲ್ಲ, ತಪ್ಸ್ಕೊಂಡು ಹೋಗಿ ಗೋದಾವರಿ ನದಿ ಹತ್ರ ಕುಂತಾರ. ಅವಾಗ ಇವ್ರು ಏಕನಾಥ್ ಮಹಾರಾಜರು ಅಲ್ಲಿ ಹೋಗಿ ಭೇಟಿ ಆದಾಗ, ನಾಮದೇವ್ರ ನೀವು ಯಾಕೆ ಇಲ್ಲಿ ಬಂದ್ರಿ? ಅವಾಗಂತಾನ, ಏನ್ ಮಾಡ್ಲು ನಮ್ಮ ವಿಠ್ಠಲ್ ಮಾಡಿದ ಫಜಿತಿ ಅಂತ. ಇಲ್ಲ, ನಮ್ದು ಮಗ ಇದ್ದ 12 ವರ್ಷದ ಪಾಪ, ಹಿಂಗೆ ನಿರ್ಗತಿಗಂತ ಬಂದಿದ್ದ, 12 ವರ್ಷ ಸೇವೆ ಮಾಡ್ಲಾಗಿತ್ತಾನ, ಅದಕ್ಕೆ ಎಲ್ಲೋಗಿರಂತ ನಾವು ಹುಡುಕ್ಲಕ್ ಬಂದಿದ್ವಿ. ಇಲ್ಲಿ ಏಕನಾಥ್ ಮಹಾರಾಜರ ನಿಮ್ಮ ಮನ್ಯಾಗ ಸೇವೆ ಮಾಡ್ಲಕ್ಕಂತ ನಾನು ಇಲ್ಲಿಗೆ ಬಂದಿನೋ, ಮತ್ತೆ ಯಾವುದೇ ವಿಠ್ಠಲ್ ಮಾಯ ಆಗಿ ಹೋಗಿದ್ದಾನ, ನಾನು ಪರಿಶೀಲನೆ, ನೀವು ಪರಿಶೀಲನೆ, ನಿಮ್ಮ ಮನ್ಯಾಗ ಬಂದು ಸೇವೆ ಮಾಡೋ ಆ ಬಾಲಕ ಕೇವಲ ಬಾಲಕಲ್ಲ, ಸಾಕ್ಷಾತ್ ವಿಠ್ಠಲ ಅದನ. ಯಾಕೆ ನಾವು ಮಾತಾಡ್ತಾರ? ಯಾರು ನೈಷ್ಠಿಕ ಭಕ್ತಿಯಿಂದ, ನಿಶ್ಚಯ ಭಕ್ತಿಯಿಂದ, ಶ್ರದ್ಧಾ ಭಕ್ತಿಯಿಂದ ಪರಮಾತ್ಮ ನಾಮಸ್ಮರಣೆ ಮಾಡ್ತಾರ, ಗುರುಭಕ್ತಿಯಲ್ಲಿ ಇರ್ತಾರ, ಅಂಥವರ ತನು ಮನ ಭಾವದಲ್ಲಿ ಪರಮಾತ್ಮ ಅಡಕಿ ಕೂಡ್ತಾನ. ನೋಡ್ರಿ, ನಿಮ್ 4 ಮಕ್ಕಳಿದ್ರೆ ನಿಮ್ ಜೀವ ಮಾಡೋ ಮಕ್ಕಳ ಮೇಲೆ ಪ್ರೀತಿ ಇರ್ತದಿಲ್ಲ. 4 ಜನ ಮಕ್ಕಳು ಇರ್ತಾವ. 4 ಜನ ಮಕ್ಕಳದಾಗ ನೀವು ನಿಮ್ಮನ್ನ ಪ್ರೀತಿ ಯಾವ್ದು ಮಾಡುತ್ತೋ ಅದನ್ನ ನೀವು ಹೆಚ್ಚು ಪ್ರೀತಿ ಮಾಡ್ತೀವಿ. ನಿಮ್ಮನ್ನ ಬೈಕೊಂತಿರ್ತಾವಂದ್ರೆ ಆ ಕಡೆ ಲಕ್ಷ್ಯ ಹೋಗಲ್ಲ. ಹಂಗೆ ಎಷ್ಟು ಜಗತ್ತಿನಲ್ಲಿ 880 ಕೋಟಿ ಜನ ಅದಾರ, ಮತ್ತೆ ಲಕ್ಷಾಂತರ ಭಕ್ತರ ಜನ್ಮ ರಾಶಿಗಳದ 84 ಲಕ್ಷ. ಅಷ್ಟೆಲ್ಲ ಇದ್ರೂ ಸಹಿತ ಪರಮಾತ್ಮನೇ ಬೇಕು ಅಂತ ಯಾರು ಭಕ್ತಿ ಮಾಡ್ತಾರ ಅವ್ರ ಹತ್ರ ಪರಮಾತ್ಮ ಇರ್ತಾನೆ. ಆಮೇಲೆ ಈಗ 3 ಜನ ಮಕ್ಕಳು ಇರ್ತಾವ. 3 ಜನ ಮಕ್ಕಳದಾಗ ಬಿಟ್ಟೋಗ್ಯಾರ ಅವ್ರ ತಾಯಂದಿರು, ಹೊಲಕ್ಕೆ ಹೋಗ್ಯಾರ. ಒಂದು ಮಗು ಅಳಕತ್ತದ ಹಾಲು ಕುಡಿಬೇಕಂತ. ಅವಾಗ
ಅವ್ರ ಹತ್ರ ಮಗುನ ಹತ್ರ ಹೋಗಿ ಚಾಕ್ಲೇಟ್ ಇಡ್ತಾರೆ. ಆಮೇಲೆ ಅದಕ್ಕೆ ಬೇಕಾಗಿರೋದು ಎಲ್ಲ ತಿನಿಸು ಸಾಮಾನು, ಆಟ ಸಾಮಾನು ಎಲ್ಲ ಇಡ್ತಾರೆ. ಇಟ್ಟಾಗ ಅದ ಆಟ ಆಡ್ಕೋ ಅಂತ ತಾಯಿನ ಮರೆತು ಬಿಡ್ತದೆ. ಹಾಲು ಕುಡಿದು ಅಲ್ಲಿ ಲೋಟದಾಗ ಇಟ್ಟಿದ ಹಾಲು ಕುಡಿದು ಆಟ ಆಡ್ಕೋ ಅಂತ ಮರೆತು ಬಿಡ್ತದೆ. ಇನ್ನೊಂದು ಮಗು ಅದ, ಆ ಮಗುನು ಅಳ್ತಾ ಇದೆ, ತಾಯಿ ಹೋಗಿ ಅಳಲ್ಲ. ಅದಕ್ಕೆ ಹಾಲು ತಂದಿಟ್ಟಾರ, ಕುಡಿತು. ಆಟ ಸಾಮಾನು ತಂದಿಟ್ಟಾರ, ಅದನ್ನು ಆಟ ಆಡಿತು. ಮತ್ತೆ ತಾಯಿ ಬೇಕಂತ ಹಳ್ಳಸ್ತದೆ. ಇನ್ನೊಂದು ಮಗು ಅದ, ಅದು ನೀವು ಹಾಲು ತಂದು ಕೊಟ್ಟರು, ಆಟಕ್ಕೆ ಸಾಮಾನು ಇಟ್ಟರು ಸಹಿತ ನನಗೆ ಯಾವುದು ಬೇಡ, ಅಮ್ಮನೇ ಬೇಕು ಅಂತೇಳಿ ಜೋರಾಗಿ ಅಳಕ್ ಶುರು ಮಾಡಿತು. ಇದು ಯಾವುದನ್ನು ಕುಡಿಯೋದು, ಆಟ ಆಡೋದು ಅಂತೇಳಿ ಓಡೋಗಿ ಹೊಲಕ್ಕೆ ಹೋಗಿ ಯಾರನ್ನ ಕರ್ಕೊಂಡು ಬಂದ್ರು? ತಾಯಿನ ಕರ್ಕೊಂಡು ಬಂದ್ರು. ಯಾರು ಶ್ರೇಷ್ಠ? ಮೂರನೇ ಮಗ. ಅದೇ ಮೊದಲನೇ ಮಗ. ಅಂದರೆ ನನಗೆ ಈ ಲೋಕದಲ್ಲಿ ಹೆಂಡತಿ, ಗಂಡ, ಮಕ್ಕಳ, ಬಂಧು, ವ್ಯವಹಾರ ಎಲ್ಲ ಇದ್ರೂ ಸಹಿತ ತಾಯಿ ಬೇಕನ್ನೋರು ಸಂಸಾರಿಕರು. ಇದೆಲ್ಲ ಏನು ಬೇಕಾಗಿಲ್ಲ, ಪರಮಾತ್ಮನೇ ಬೇಕು ಅಂತೇಳಿ ಹೊರಡೋರು ಅವರು ಯಾರು? ಆಧ್ಯಾತ್ಮಿಕ ಜೀವಿಗಳು. ಅವರು ಜಂಗಮರು ಇರಬಹುದು, ಸನ್ಯಾಸಿಗಳು ಇರಬಹುದು, ಅಥವಾ ಲೌಕಿಕದಲ್ಲೇ ಅದೆಲ್ಲವನ್ನೂ ಮಾಡ್ಕೊಂತ ಪರಮಾತ್ಮನ ಬಯಸಬಹುದು. ಹಾಗಾಗಿ ನಂಬಿದವರ ಹೃದಯದಲ್ಲಿ ಸದಾಕಾಲ ಇಂಬುಗೊಳ್ಳುವಂತ ಪರಮಾತ್ಮನ ಯಾರು ಭಕ್ತಿ ಶ್ರದ್ಧೆಯಿಂದ ನಂಬುತ್ತಾರ ಅಂಥವ್ರ ಮನೆ ಸೇವಕನಾಗ್ತಾನ, ಮನದ ಸೇವಕನಾಗ್ತಾನ, ನಿಮಗೆ ಎಷ್ಟು ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡ್ತಾನೆ, ಜೊತೆಗೆ ಬಿಟ್ಟು ಬಿಡದೆ ನಿಮಗೆ ಮೋಕ್ಷದ ದಾರಿಯನ್ನು ಸಹಿತ ಪರಮಾತ್ಮ ಕರುಣಿಸಿಕೊಡ್ತಾನ. ಅದಕ್ಕೆ ನಮಗೆ ಕಾಣುವ ದೇವರು ಯಾರು? ತಂದೆ ತಾಯಿ ಲೌಕಿಕದಲ್ಲಿ ಕಾಣ್ತಾರ, ಅವ್ರ ಪ್ರೀತಿ ಬಯಸ್ಬೇಕು. ಆದ್ರೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಮಗೆ ನಿಜವಾಗಿರ್ತಕ್ಕಂಥ ದೇವ್ರ ಮಾರ್ಗ ತೋರಿಸೋರು ಯಾರು? ಗುರುಗಳು. ಯಾರು ಗುರುವಿನ ಪದಕಮಲದಲ್ಲಿ, ಪದ ಅಂದ್ರೆ ಜ್ಞಾನ ಕಮಲದಲ್ಲಿ, ಜ್ಞಾನದಲ್ಲಿ ಕುಳಿತುಕೊಂಡು ಭಕ್ತಿ ಶ್ರದ್ಧೆಯಿಂದ ಗುರುವಿನ ಮಾತು ಕೇಳಿಕೊಂಡು ಗುರುವಿನ ಸೇವೆ ಮಾಡಿಕೊಂಡು ಯಾರು ಮುಂದುವರಿತಾರಲ್ಲ ಅಂಥವ್ರಿಗೆ ಭಗವಂತ ಸಿಕ್ಕೇ ಸಿಗ್ತಾನ. ಅದಕ್ಕೆ ನೀವೆಲ್ಲರೂ ಪುಣ್ಯವಂತರಿದ್ದೀರಿ. ಆ ಪರಮಾತ್ಮ ನಾಮಸ್ಮರಣೆಗಾಗಿ ಅಲ್ಲೆಲ್ಲರೂ ಜೀವನವನ್ನ ಸವಿಸ್ತೀರಿ. ಆ ಪರಮಾತ್ಮನು ನಾನು ಬೇರೆ ಅಲ್ಲ. ಆ ಪರಮಾತ್ಮನ ನೀವು ನೋಡ್ರಿ, ಒಂದು ಸಮುದ್ರ ಅದ, ಆ ಸಮುದ್ರದ ನೀರು ಎಲ್ಲಿಗೆ ಹೋಗುತ್ತವ? ಸಮುದ್ರ ನೀರೆಲ್ಲಿ ಹೋಗ್ತದೆ? ಆಕಾಶಕ್ಕೆ ಹೋಗ್ತದೆ. ಆಕಾಶದಲ್ಲಿ ಮೋಡ ಆಗ್ತದೆ, ಮೋಡಾಗಿ ನೀರೆಲ್ಲಿ ಬರ್ತದೆ? ಮಳೆ ಆಗ್ತದೆ, ಭೂಮಿಗೆ ಬರ್ತದೆ. ಭೂಮಿಗೆ ಬಿದ್ದು ಮತ್ತೆ ಎಲ್ಲಿ ಹೋಗ್ತದೆ? ಹಳ್ಳ ನದಿ ಮಾಡ್ಕೊಂಡು ಮತ್ತೆ ಸಮುದ್ರಕ್ಕೆ ಹೋಗ್ತದೆ. ಹೌದಲ್ಲ? ನೀರು ಮೊದಲು ಎಲ್ಲಿಂದ ಬಂತು, ಮತ್ತೆ ಎಲ್ಲಿಗೆ ಹೋಯ್ತು? ಹಂಗೆ ನಾವಿಲ್ಲಿ ಹುಟ್ಟಿ ಬಂದೀವಿ ಅಂದ್ರ ನಾವು ಮತ್ತೆ ಪರಮಾತ್ಮನಿಂದ ಬಂದಿವಿ. ಅನಂತ ಜನ್ಮನ ಸುತ್ತಾಡ್ಕೊಂಡು ಪರಮಾತ್ಮಕ್ಕೆ ಹೋಗ್ಬೇಕು. ಹಂಗಂತೇಳಿ ಆಯ್ತ್ರಿ ಮತ್ತೊಂದು ಜನ್ಮಕ್ಕೆ ಹೋಗ್ಲಿ ಅಂತ ಪಾಪ ಮಾಡೋದಿಲ್ಲ. ಈ ಜನ್ಮಕ್ಕೆ ಬಂದ್ವಿ, ಇದೇ ಕಡೆ ಆಗಿ ನಾವು ಪರಮಾತ್ಮನ ಮಾರ್ಗ ಹಿಡಿದ್ವಿ ಅಂತಂದ್ರೆ ಪರಮಾತ್ಮ ಅಂತಕ್ಕಂಥ ತಾಯಿ, ಪರಮಾತ್ಮ ಅಂತಕ್ಕಂಥ ಸಮುದ್ರವನ್ನ ನಾವು ಸೇರ್ಲಿಕ್ಕೆ ಬರುತ್ತದೆ. ಅದಕ್ಕೊಂದೇ ದಾರಿ ಇರೋದು ಯಾವುದು? ಅದು ಭಕ್ತಿ ಮಾರ್ಗ.